ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಕರ್ನಾಟಕದ ಮತ್ತೊಂದು ಜಿಲ್ಲೆ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಅದುವೇ ಬೆಳಗಾವಿ. ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಅಂತ ಕೂಡ ಬೆಳಗಾವಿಗೆ ಕರೀತಾರೆ. ಎಸ್, ಬೆಳಗಾವಿಯಲ್ಲಿ ಹೆಚ್ಚಿನ ಜನ ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ. ತುಂಬಾ ನೀಟಾಗಿರುವಂತಹ ಸಿಟಿ, ಒಳ್ಳೆಯ ವಾತಾವರಣ ಹೊಂದಿರುವಂತಹ ಸಿಟಿ. ಈ ಸಿಟಿಯ ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನುವಂತಹ ಪ್ರಶ್ನೆಗೆ ಇವತ್ತಿನ ಸಂಚಿಕೆ ಉತ್ತರ ಕೊಡುತ್ತೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಇದುವೇ ಸ್ಮಾರ್ಟ್ ಸಿಟಿ ಬೆಳಗಾವಿ. ಇದನ್ನ ಕರ್ನಾಟಕದ ಎರಡನೇ ರಾಜಧಾನಿ ಅಂತಲೂ ಕರೆಯಲಾಗುತ್ತೆ. ಇದಕ್ಕೆ ಬೆಳಗಾವಿ, ಬೆಳಗಾಂ ಅಂತಲೂ ಕರೆಯಲಾಗುತ್ತೆ. ನಿಮಗೆ ಗೊತ್ತಾ, ಈ ಊರಿನ ಅಸಲಿ ಹೆಸರು ವೇಣು ಗ್ರಾಮ ಎಂದಾಗಿದೆ. ಇದು ರಾಜಧಾನಿ ಬೆಂಗಳೂರಿನಿಂದ 507 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕರ್ನಾಟಕದ ಪ್ರಮುಖ ನಗರಗಳ ಪಟ್ಟಿಯಲ್ಲಿ ಇದು ಮುಂಚೂಣಿಯಲ್ಲಿದೆ. ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಪಾರಂಪರಿಕ ರೂಪದಿಂದಲೂ ತುಂಬಾನೇ ಸಮೃದ್ಧಿಯಾಗಿದೆ ಬೆಳಗಾವಿ. ಈ ನಗರದ ಇತಿಹಾಸ ನೋಡೋದಾದರೆ, ಈ ನಗರವನ್ನ 12ನೇ ಶತಮಾನದಲ್ಲಿ ರಟ್ಟ ರಾಜವಂಶಸ್ಥರು ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತೆ. ಆ ಕಾಲದಲ್ಲಿ ಅವರು ಇಲ್ಲಿ ಅತ್ಯಂತ ಪವರ್ಫುಲ್ ಸ್ಟ್ರಕ್ಚರ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅವುಗಳನ್ನು ನಾವು ಈಗಲೂ ನೋಡಬಹುದಾಗಿದೆ. ಬೆಳಗಾವಿಯಲ್ಲಿ ಹಲವು ಶಕ್ತಿಶಾಲಿ ರಾಜವಂಶಸ್ಥರು ಆಳ್ವಿಕೆ ನಡೆಸಿದ್ದಾರೆ. ಉದಾಹರಣೆಗೆ ಯಾದವ ರಾಜವಂಶಸ್ಥರು, ಖಿಲ್ಜಿ, ಬಹುಮನಿ ಸುಲ್ತಾನರು, ಆದಿಲ್ ಶಾ ಮತ್ತು ವಿಜಯನಗರ ಸಾಮ್ರಾಜ್ಯದವರು ಕೂಡ ಇಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಬೆಳಗಾವಿ 94 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಇಲ್ಲಿನ ಈಗಿನ ಜನಸಂಖ್ಯೆ 7,67,000 ಎಂದು ಹೇಳಲಾಗುತ್ತೆ. ಈ ನಗರದ ಎವರೇಜ್ ಲಿಟ್ರಸಿ ರೇಟ್ 89.82 ನಷ್ಟಾಗಿದೆ ಮತ್ತು ಇಲ್ಲಿನ ಸೆಕ್ಸ್ ರೇಷಿಯೋ ನೋಡೋದಾದ್ರೆ 1,000 ಪುರುಷರಿಗೆ 977 ಮಹಿಳೆಯರು ಇಲ್ಲಿದ್ದಾರೆ. ಇಲ್ಲಿನ ಭಾಷೆಯ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಹೆಚ್ಚಿನ ಜನ ಕನ್ನಡ ಭಾಷೆಯನ್ನೇ ಮಾತನಾಡ್ತಾರೆ. ಈ ನಗರದ RTO ಕೋಡ್ KA 22 ಆಗಿದೆ. ಎಕನಾಮಿಯಲ್ಲೂ ಕೂಡ ಬೆಳಗಾವಿ ಯಾವುದಕ್ಕೂ ಹಿಂದಿಲ್ಲ. ಇದನ್ನ ನಾರ್ತ್ ಕರ್ನಾಟಕದ ಇಂಡಸ್ಟ್ರಿಯಲ್ ಸೆಂಟರ್ ಅಂತಲೂ ಕರೆಯಲಾಗುತ್ತೆ. ಬೆಳಗಾವಿಯಲ್ಲಿ ಬಾಕ್ಸೈಟ್ ಮತ್ತು ಅಲ್ಯೂಮಿನಿಯಂನ ಭಂಡಾರವೇ ಇದೆ. ಅದರ ಜೊತೆಯಲ್ಲೇ ಇಂಡಸ್ಟ್ರಿಗಳ ಬೆಳವಣಿಗೆ ಕೂಡ ಇಲ್ಲಿ ತುಂಬಾನೇ ವೇಗವಾಗಿ ಸಾಗ್ತಿದೆ. ಇಲ್ಲಿ ತರಕಾರಿ, ಹಣ್ಣು ಹಂಪಲು, ಕೋಳಿ ಕುರಿ ಸಾಕಾಣಿಕೆ, ಮೀನುಗಳು ಮತ್ತು ಗಣಿಗಾರಿಕೆ ಉತ್ಪಾದನೆ ಇವೆಲ್ಲವೂ ಕೂಡ ನಮಗೆ ಬೆಳಗಾವಿಯಲ್ಲಿ ನೋಡಲು ಸಿಗುತ್ತೆ. ಇಲ್ಲಿನ ಜನ ಹೆಚ್ಚಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವುದು ನಮಗೆ ಕಂಡುಬರುತ್ತೆ. ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳು, ಹೂವು, ಹಣ್ಣುಗಳು ಇಲ್ಲಿ ಬೆಳೆಯಲಾಗುತ್ತೆ. ಇಲ್ಲಿ ಸಕ್ಕರೆ ಕಾರ್ಖಾನೆಗಳು ಮತ್ತು ಟೆಕ್ಸ್ಟೈಲ್ಗಳ ಬೆಳವಣಿಗೆಯೂ ಕೂಡ ತುಂಬಾನೇ ವೇಗವಾಗಿ ಆಗ್ತಾ ಇದೆ. ಇನ್ನು ಈ ನಗರದ ಇನ್ಫ್ರಾಸ್ಟ್ರಕ್ಚರ್ ನೋಡೋದಾದ್ರೆ, ಇಲ್ಲಿನ ರಸ್ತೆಗಳು ಕೂಡ ಅತ್ಯಂತ ಗುಣಮಟ್ಟದ ಮತ್ತು ದೊಡ್ಡ ರಸ್ತೆಗಳನ್ನ ಈ ನಗರ ಹೊಂದಿದೆ. ಬೆಳಗಾವಿ ನಗರದ GDP 159.65 ಬಿಲಿಯನ್ ನಷ್ಟಿದೆ. ಈ ನಗರ ತುಂಬಾನೇ ವೇಗವಾಗಿ ಬೆಳೀತಾ ಇದ್ದು, ಇಲ್ಲಿ ತುಂಬಾನೇ ದೊಡ್ಡ ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಕೂಡ ಇವೆ. ಬೆಳಗಾವಿಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಸೇರಿದಂತೆ ಇನ್ನಿತರ ಹಲವು ಮೆಡಿಕಲ್ ಕಾಲೇಜ್ಗಳು ಮತ್ತು ವಿಶ್ವವಿದ್ಯಾಲಯಗಳು ಬೆಳಗಾವಿಯಲ್ಲಿವೆ. ಸಾಂಸ್ಕೃತಿಕ ಕಲೆ ಮತ್ತು ಪಾರಂಪರಿಕ ಆಚರಣೆಗಳಿಗೂ ಕೂಡ ಬೆಳಗಾವಿ ಹೆಸರುವಾಸಿಯಾಗಿದೆ. ಮಹಾರಾಷ್ಟ್ರ ಮತ್ತು ಗೋವಾಗೆ ಬರುವ ಪ್ರವಾಸಿಗರಿಗೆ ಬೆಳಗಾವಿ ಕೈ ಬೀಸಿ ಕರೆಯುತ್ತೆ. ಬೆಳಗಾವಿಯಲ್ಲಿರುವಂತಹ ಪರಂಪರೆ ಮತ್ತು ಆಚರಣೆಗಳಲ್ಲಿ ಕನ್ನಡ ಮತ್ತು ಮಹಾರಾಷ್ಟ್ರ ಇವೆರಡರ ಮಿಶ್ರಣವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇಲ್ಲಿನ ಊಟ ತಿಂಡಿ ಕೂಡ ತುಂಬಾನೇ ಪ್ರಸಿದ್ಧಿ ಪಡೆದಿದ್ದು, ಬೆಳಗಾವಿಯ ಕುಂದ ವಿಶ್ವ ಪ್ರಸಿದ್ಧಿಯನ್ನ ಹೊಂದಿದೆ. ಇನ್ನು ಪ್ರವಾಸೋದ್ಯಮದ ಕುರಿತಾಗಿ ನೋಡೋದಾದ್ರೆ, ಬೆಳಗಾವಿ ಅದರಲ್ಲೂ ಹಿಂದಿಲ್ಲ. ಬೆಳಗಾವಿ ಕೋಟೆ, ಗೋಕಾಕ್ ವಾಟರ್ ಫಾಲ್ಸ್, ಪುರಾತನ ಯಲ್ಲಮ್ಮ ಟೆಂಪಲ್, ಕಮ್ಮಲ್ ಬಸೀದಿ, ಜಂಬೋಟಿ ಹಿಲ್ಸ್ ನಂತಹ ಹಲವು ಸ್ಥಳಗಳು ನಾವಿಲ್ಲಿ ನೋಡಬಹುದಾಗಿದೆ. ನೀವು ಕೂಡ ಈ ನಗರ, ಇಲ್ಲಿನ ಸಂಸ್ಕೃತಿ ಮತ್ತು ಸೌಂದರ್ಯ, ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಹೊಂದಿದ್ರೆ ವರ್ಷದ ಯಾವ ಮಾಸದಲ್ಲೂ ಕೂಡ ನೀವು ಬೆಳಗಾವಿಗೆ ಭೇಟಿ ಕೊಡಬಹುದಾಗಿದೆ. ವರ್ಷವಿಡೀ ನಿಮಗೆ ಉತ್ತಮ ವಾತಾವರಣ ಬೆಳಗಾವಿ ನಗರದಲ್ಲಿ ನೋಡಲು ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಮ್ಮ ಬೆಳಗಾವಿ ನಗರದ ಬಗ್ಗೆ ಮಾಹಿತಿಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಡಿಸ್ಟ್ರಿಕ್ಟ್ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.